ಎಲ್ರಿಗೂ ನಮಸ್ಕಾರ. ಬೃಂದಾವಿಹಾರಿ ಈ ಸಿನಿಮಾದ ಹಾಡನ್ನು ಎಷ್ಟು ಸಲ ಕೇಳಿದಿರೋ ಗೊತ್ತಿಲ್ಲ. ಒಂದು ನೋವಿನಲ್ಲೂ ಒಂದು ಖುಷಿ ಇದೆ, ನೋವಿನಲ್ಲೂ ಎಕ್ಸ್ಪಡಿಸೋದಂಥ ಒಂದು ಭಾವನೆಗಳಿವೆ ಅಂತಾರಲ್ಲ, ಆ ಥರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಗಣೇಶ್ ಅವರ ಸಿನಿಮಾದಲ್ಲಿ ಒಂದು ಲವ್ ಫೀಲಿಂಗ್ ಸಾಂಗ್ ಇರುತ್ತೆ ಅನ್ನೋದು ಪಕ್ಕ ಗೊತ್ತಿತ್ತು. ಯಾಕಂದರೆ ಈಗ ಬೃಂದಾವಿಹಾರಿ ಸಿನಿಮಾದಲ್ಲಿ ರಾಧೆ ರಾಧೆ ರಾಮ ರಾಮ ಹಾಡು ಹಿಟ್ಟಾದಮೇಲೆ ಲವ್ ಫೀಲಿಂಗ್ ಸಾಂಗ್, ಅದಕ್ಕೆ ಮುಂಗಾರು ಮಗಳಿಂದ ಹಿಡ್ಕೊಂಡು ಕೂಡ ಒಂದು ಫೀಲಿಂಗ್ ಸಾಂಗ್ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು. ಬಟ್ ಈ ಹಾಡು ತುಂಬ ಜೀವಕ್ಕಿಂತ ಹೆಚ್ಚು ನೀನು, ವಾಟ್ ಎ ಬ್ಯೂಟಿಫುಲ್ ಲಿರಿಕ್ಸ್. ಸಾಂಗ್ನ ಅಂದರೆ ಹೆಡ್ಫೋನ್ ಹಾಕ್ಕೊಂಡು ಕೇಳ್ತಾ ಇದ್ದರೆ ಮನಸ್ಸಿಗೆ ಹೃದಯ ಒಂದು ಏನೋ ಎಮೋಷನಲ್ ಆಗಿ ತುಂಬ ಹತ್ತುಬಿಡ್ತು, ಕಣ್ಣೀರು ಬಂದ್ಬಿಡ್ತು ನನಗೆ ಈ ಹಾಡು ಕೇಳ್ತಾ. ನೀವು ಒಬ್ಬರೇ ಕೂತ್ಕೊಂಡಾಗ ಇಯರ್ಫೋನ್ ಹಾಕ್ಕೊಂಡು ಅಥವಾ ಒಬ್ಬರೇ ಸೈಲೆಂಟಾಗಿ ಇಟ್ಕೊಂಡು ಈ ಬೃಂದಾವಿಹಾರಿ ಸಿನಿಮಾದ ಜೀವಕ್ಕಿಂತ ಈ ಹಾಡನ್ನು ಕೇಳಿ ತುಂಬ ಎಮೋಷನಲ್ಲಿ ಕನೆಕ್ಟ್ ಆಗುತ್ತೆ. ಪ್ರೀತಿ ಬಂದವ್ರಿಗೆ, ಪ್ರೀತಿ ಬಿಟ್ಟು ಹೋದವ್ರಿಗಾಗಿರೋದು ಯಾರು, ಅವನಿಗೆ ಅವಳು, ಅವಳಿಗೆ ಅವನು ನೆನಪಾಗುತ್ತೆ. ಪ್ರೀತಿಸ್ತಾ ಇರೋರಿಗೂ ಕೂಡ ಒಂದು ಫೀಲಿಂಗ್ ಕಾಡುತ್ತೆ. ಮುಗುಳು ನಗೆಯಲು ಸಿನಿಮಾದಲ್ಲೂ ಹಾಡಿತ್ತಲ್ಲ, ಮುಗುಳು ನಗೆಯೇ ನೀ ಹೇಳು, ಆ ಥರ ತುಂಬ ಮನಸ್ಸಿಗೆ ತುಂಬ ನಾಟ್ಬಿಡ್ತು ಚಿತ್ರದ ಹಾಡು. ತುಂಬ ಎಮೋಷನಲ್ ಕನೆಕ್ಟ್ ಆಗುತ್ತೆ. ಬಹುಶಃ ಇಬ್ಬರು ನಾಯಕಿಯರಿದ್ದಾರೆ, ದೇವಿಕಾ ಭಟ್ಟು ಮತ್ತು ಮಾಳವಿಕಾ ಶರ್ಮಾ ಅವರು. ಬಹುಶಃ ಯಾರೋ ನಾಯಕನಿಗೆ ಕೈ ಕೊಟ್ಟು ಹೋಗ್ತಾರೇನೋ ಗೊತ್ತಿಲ್ಲ. ಬಹುಶಃ ತುಂಬ ಎಮೋಷನಲಿ ಕನೆಕ್ಟ್ ಆಗುತ್ತೆ ಈ ಹಾಡು. ಸಿನಿಮಾನೂ ಅದೇ ರೀತಿ ಕನೆಕ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ಈ ಹಿಂದೆ ಕೃಷ್ಣಂ ಪ್ರಣಯಿಸಕ್ಕೆ ಸಿನಿಮಾ ಮಾಡಿದ್ದ ನಿರ್ದೇಶಕರಾದ ಶ್ರೀನಿವಾಸ ರಾಜ್ ಅವರು, ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಅವರ ಜೋಡಿಯಲ್ಲಿ ಬರ್ತಕ್ಕಂಥ ಸಿನಿಮಾ ಇದು. ಅವರ ಕಾಂಬಿನೇಷನ್ ಎರಡನೇ ಸಿನಿಮಾ. ಒಂದು ಹಂತದಲ್ಲಿ ಏನನ್ಸಿತ್ತು ಅಂದರೆ, ದಂಡುಪಾಳ್ಯ ಸಿನಿಮಾ ಬಂದಾಗ ಅಂಥವ್ರು ಈ ಥರ ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಮಾಡಿದರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಕೃಷ್ಣಂ ಪ್ರಣಯಿಸಕ್ಕೆ ನೋಡಿದಾಗಂತೂ ಸಖತ್ ಕಳೆದೋಗ್ಬಿಟ್ಟೆ ಆ ಲೆವೆಲಲ್ಲಿ. ದ್ವಾಪರ ಹಾಡು ಎಲ್ಲ ಗಗನ, ಎಲ್ಲ ಹಾಡುಗಳು ಸೂಪರಾಗಿದ್ದು. ಸಿನಿಮಾನು ಅಷ್ಟೇ ಚೆನ್ನಾಗಿತ್ತು. ಸಿನಿಮಾನು ಎಲ್ರಿಗೂ ಹಿಡಿಸ್ತು. ಅಂದರೆ ಈಗಿನ ಒಂದು ಬಾಕ್ಸ್ ಆಫೀಸ್ ಲೆಕ್ಕಾಚಾರದ ಹಿಟ್ ಆಯಿತು. ಈಗ ನೆಕ್ಸ್ಟ್ ಗಣೇಶ್ ಅವರ ಕಾಂಬಿನೇಷನ್ ಸಿನಿಮಾ ಅಂತಂದಾಗ ಒಂದು ಕ್ಯೂರಿಯಾಸಿಟಿ ಇತ್ತು. ಈ ಬೃಂದಾವಿಹಾರಿ ಆ ಟೈಟ್ಲೇ ತುಂಬ ಇಷ್ಟ ಆಯಿತು. ಆ ಕೃಷ್ಣನ, ಗಣೇಶ್ ಅವರ ಲುಕ್ಕು, ಪ್ರೆಸೆನ್ಸು. ರಾಧಾ ಹಾಡುಬಿಟ್ಟಾಗ ಅದಂತರೂ ನನಗೆ ರಾಧಾ ಫಸ್ಟ್ ಕೇಳಿದಾಗ, ಫಸ್ಟಿಗೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋನೂ ಕೂಡ ಮಾಡಿದ್ದೆ. ಓಕೆ ಏನೋ ಒಂದು ಅನ್ನಿಸ್ತು. ಎರಡನೇ ಸಲ ಮತ್ತೆ ಕೇಳಿದೆ, ಸ್ವಲ್ಪ ಕನೆಕ್ಟ್ ಆಗಕತ್ತು. ಮೂರನೇ ಸಲ ಕೇಳಿದೆ, ಹೆವಿ ಕನೆಕ್ಟ್ ಆಗೋಯ್ತು. ಈಗ ನನ್ನ ಪ್ಲೇ ಲಿಸ್ಟಲ್ಲಿ ರಾಧೆ ಬೆಳಗ್ಗೆ ರಾಧೆ ಹಾಡು ಮಿಸ್ ಮಾಡೋಂಗೇ ಇಲ್ಲ. ಈಗ ಅದ್ರ ಜೊತೆಗೆ ಜೀವಕ್ಕಿಂತ ಹೆಚ್ಚು ನೀನು. ಅಬ್ಬಾ, ನಾಗೇಂದ್ರ ಪ್ರಸಾದ್ ಅವರು ಮನಸ್ಸಿರೋದು, ಒಬ್ಬ ವ್ಯಕ್ತಿಯ ಮನಸ್ಸಿನ ನೋವನ್ನು ಹೆಂಗೆ ಅರ್ಥ ಮಾಡ್ಕೋತಾರಲ್ಲ, ಅದಕ್ಕೆ ಅವರು ಅವರು 1000 ಹಾಡುಗಳನ್ನು, ಅದಕ್ಕಿಂತ ಜಾಸ್ತಿ ಹಾಡುಗಳನ್ನ ಬರೆದು ಕವಿರತ್ನ ಅಂತಲೇ ಹೇಳ್ಬೋದು. ಅವರು ಸಖತ್ತ ಬರ್ತಿದ್ದಾರೆ. ಅದಕ್ಕೆ ತಕ್ಕಂಥ ಕಾಂಬಿನೇಷನ್, ಅಂದರೆ ಮ್ಯೂಸಿಕ್ ಕೂಡ ಸೂಪರಾಗಿ ಬಂದಿದೆ. ಒಂಥರ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ನನಗಂತೂ ಈ ಸಿನಿಮಾದ ಬಗ್ಗೆ ತುಂಬ ಹೋಪ್ ಇದೆ. ಅಂದರೆ ಯಾವುದೇ ರೀತಿ ಇದ್ರ ಬಗ್ಗೆ ಬಿಟ್ಕೊಟ್ಟಿಲ್ಲ, ಬರೀ ಹಾಡುಗಳನ್ನೇ ಮಾತ್ರ ಬಿಡುಗಡೆ ಮಾಡ್ತಿದ್ರೆ. ಮೇ ಬಿ ಗಣೇಶ್ ಅವರ ಬರ್ತಡೇ ಅವತ್ತು ಈ ಸಿನಿಮಾದ ಅಧಿಕೃತ ಮಾಹಿತಿಗಳ ಹಂಚ್ಕೋಬೋದು ಅನ್ಕೋತೀನಿ. ಯಾಕಂದರೆ ಇವಾಗ ಪಿನಾಕನೂ ಕೂಡ ಬರ್ತಾಯಿದೆ. ತಮ್ಮ ಸುಖಾಗಮನ ವಹಿಸುವ ಈ ಸಿನಿಮಾದ ಚಿತ್ರೀಕರಣನೂ ಕೂಡ ಸಾಗ್ತಾ ಇದೆ. ಮೇ ಬಿ ಅದು ಡಿಸೆಂಬರಲ್ಲಿ ರಿಲೀಸ್ ಆಗ್ಬೋದು ಅಥವಾ ಆಗುತ್ತೆ ಅಂತಲೂ ಕೂಡ ಹೇಳ್ತಿದ್ರೆ. ಆ ಗ್ಯಾಪಲ್ಲಿ ಈ ಸಿನಿಮಾದ, ಅಂದರೆ ಈ ಬೃಂದಾವಿಹಾರಿ ಹಾಡುಗಳನ್ನ ಈಗೆಲ್ಲ ರಿಲೀಸ್ ಮಾಡ್ತಾಯಿದ್ರೆ, ಈ ಸಿನಿಮಾನೂ ಕೂಡ ಬಂದು ಹೋಗುತ್ತೆ ಅಂತ ಬಂದೋಗೋ ಚಾನ್ಸಸ್ ಇದೆ. ಆದಷ್ಟು ಬೇಗ ಬರಲಿ. ನನಗಂತೂ ತುಂಬ ಎಮೋಷನಲಿ ಕನೆಕ್ಟ್ ಆದ ಹಾಡುಗಳನ್ನ ಕೇಳ್ತಾ ಹಾಡಿನ ಸಾಲುಗಳು, ಆ ಗಾಯಕರು ಅಷ್ಟೇ ಅತ್ಯದ್ಭುತವಾಗಿ ಹಾಡು ಹೇಳಿದ್ದಾರೆ. ಆ ಮ್ಯೂಸಿಕ್ ಕಂಪೋಸಿಷನ್, ಗಣೇಶು ಮತ್ತು ಅವರ ನಾಯಕಿ, ಅವರ ಸ್ಕ್ರೀನ್ ಪ್ರೆಸೆನ್ಸು ಥರ ಕಳೆದೋಗೋದಿದೆ. ರಾಧೆ ಹೆಂಗೆ ಒಂದು ಅರಳಿಸಿತ್ತು, ಮನಸ್ಸನ್ನು ಅರಳಿಸುತ್ತೆ. ರಾಧೆ ನಾಯಕಿನ ವರ್ಣನೆ ಮಾಡೋ ಹಾಡು. ಬಟ್ ಇದು ಫೀಲಿಂಗು, ಅಂದರೆ ಪಕ್ಕ ಈ ಸಿನಿಮಾದಲ್ಲೂ ಕೂಡ ಕಥಾನಾಯಕನಿಗೆ ಲವ್ ಫೇಲ್ಯೂರ್ ಆಗೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ನಾಯಕಿ ಅವರು ಬೇರೆ ಆದರೂ ಒಂದಾದರೂ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತಲ್ಲ. ಆ ಸ್ಕ್ರೀನಲ್ಲಿ ನೋಡ್ತಾ ನಮ್ಮನ್ನು ನಾವೇ ಕಳೆದೋಗ್ಬಿಡ್ತೀವಿ. ಅದೇ ಆ ಸಿನಿಮಾ ಮತ್ತು ಸಾಹಿತ್ಯಕ್ಕಿರೋ ಶಕ್ತಿನೇ ಅಂಥದ್ದು ಅಂತಲೇ ಹೇಳ್ಬೋದು. ನೀವು ಈ ಹಾಡನ್ನು ಕೇಳಿದರೆ ಲೈಕ್ ಮಾಡಿ. ಕೇಳದೇ ಇರೋರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಈ ಹಾಡನ್ನು ಕೇಳಿ.